ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ಮಾಹಿರ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಈಗಾಗಲೇ ಟಿ ಪರೀಕ್ಷೆಯನ್ನು ಕರೆಯಲಾಗಿದ್ದು ಭಾಷೆ 2 ಇಂಗ್ಲೀಷನ್ನು ಯಾರು ಆಯ್ಕೆ ಮಾಡಿಕೊಂಡಿದ್ದೀರಿ? ಆ ಭಾಷೆ 2 ಇಂಗ್ಲೀಷ್ 30 ಅಂಕದ ಪ್ರಶ್ನೆಗಳಿಗೆ 30 ಅಂಕಗಳನ್ನು ಯಾವ ರೀತಿ ಪಡೆಯಬೇಕು, ಅದರ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯ ಮುಖಾಂತರ ಪ್ರಿಯ ವೀಕ್ಷಕರೇ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾಸೇಜನ್ನು ಕೇಳಲಾಗ್ತಾ ಇರ್ತದೆ. ಆ ಪ್ಯಾಸೇಜ್ಗೆ 8 ಪ್ರಶ್ನೆಗಳನ್ನು ಕೇಳಲಾಗ್ತಾ ಇರ್ತದೆ. ಆ ಪ್ಯಾಸೇಜನ್ನು ಸರಿಯಾಗಿ ಅರ್ಥೈಸಿಕೊಂಡು ಓದಿ ಆ ಒಂದು ಪ್ರಶ್ನೆಗಳನ್ನು ಓದಿಕೊಂಡು 4 ಆಪ್ಷನ್ಗಳನ್ನು ಕೊಟ್ಟಿರಲಾಗ್ತದೆ. ಆ 4 ಆಪ್ಷನ್ಗಳಲ್ಲಿ ಒಂದನ್ನು ಸರಿಯಾಗಿರೋದನ್ನು ತಾವು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೆಯಲಾಗ್ತದೆ. ಪ್ರಿಯ ವೀಕ್ಷಕರೇ, ಹಾಗಾದರೆ ಈ ಒಂದು ವಿಡಿಯೋವನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಪ್ರಾರಂಭಿಸೋಣ. ಮೊದಲನೇದಾಗಿ ಪ್ರಶ್ನೆ ಕೇಳಿರ್ತಾರೆ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಮೊದಲು ನಾವು ಈ ಪ್ಯಾಸೇಜನ್ನು ನೋಡಿಕೊಳ್ಳೋಣ, ನಂತರ ಪ್ರಶ್ನೆಗಳಿಗೆ ಹೋಗೋಣ. ಈ ಪ್ಯಾಸೇಜ್ ಈ ರೀತಿಯಾಗಿದೆ. ಧೋ ರೇರ್ ವಿ ಹ್ಯಾವ್ ಹರ್ಡ್. ಪ್ಯಾಸೇಜ್ ಈ ರೀತಿಯಾಗಿದೆ. ಧೋ ರೇರ್ ವಿ ಹ್ಯಾವ್ ಹರ್ಡ್ ಆಫ್ ಬಿಗ್ಗರ್ ಆನಿಮಲ್ಸ್ ಶೋವರಿಂಗ್ ದಿಯರ್ ಮದರ್ಲಿ ಲವ್ ಆನ್ ಸ್ಮಾಲರ್ ಬೀಯಿಂಗ್ಸ್ ನಾಟ್ ಆಫ್ ದಿಯರ್ ಕೈಂಡ್, like a cow feeding the dog or a bitch feeding kittens. Recently in an African national park, there was this news of a lioness adopting a wolf cub. ಅದೇ ರೀತಿಯಾಗಿ but then nature always has a good stock of surprise for us. and ಅದೇ ರೀತಿಯಾಗಿ for us there is a bitch named ಸೋನಿ ಅಂತಕ್ಕಂತಹ ಒಂದು ಬಿಚ್ ಹೆಸರು. ಇನ್ ಮೈ ಹೋಮ್ ಇನ್ ದ ವಿಲೇಜ್ ಆಫ್ ವಿಟಾಲಿನ್ ಇನ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ, some 4 summers ago, I had a wonder awaiting me back home. Once I noticed Sony feeding the month-old calf Kanabatta with her own milk. We relished this touching scene every morning for half an hour. The calf was tied in the country yard close to the 2 feet high platform which ran along the outer wall of the house. Though it was more than double Sony's size, she would stand on the platform to make it convenient for the calf to reach its teats and suckle. She continued to feed the calf till it was sold off. When it was a year old, I was told that the calf would accidentally step on her or charge at her, and she would yell in pain when she came to feed him. But yet she would never give up her efforts to feed him. ನಂತರ there were tears in her eyes on the day the calf was taken away, and she mourned the parting for more than a month. The compassionate Sony continues to be in our home till date. ಈ ರೀತಿಯಾಗಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೇಳಲಾಗ್ತಿರ್ತದೆ. ಆ ಪ್ರಶ್ನೆಗೆ 4 ಆಪ್ಷನ್ಗಳನ್ನ ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾಗಿರೋದನ್ನು ನಾವು ಆಯ್ಕೆ ಮಾಡಿ ಉತ್ತರವನ್ನು ಬರಿಬೇಕು. ಹಾಗಾದರೆ ಪ್ರಿಯ ವೀಕ್ಷಕರೇ, ನಾವು ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಬಟ್ ದೆನ್
ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂದರೆ ಬಟ್ ದೆನ್ ನೇಚರ್ ಆಲ್ವೇಸ್ ಹ್ಯಾಸ್ ಅ ಗುಡ್ ಸ್ಟಾಕ್ ಆಫ್ ಸರ್ಪ್ರೈಸಸ್ ಫಾರ್ ಅಸ್. ಫುಲ್ ಪಾಯಿಂಟ್. ಹಿಯರ್ ದ ಸ್ಟಾಕ್ ಆಫ್ ಸರ್ಪ್ರೈಸ್ ರೆಫರ್ಸ್ ಟು. ಇಲ್ಲಿ ಸ್ಟಾಕ್ ಆಫ್ ಸರ್ಪ್ರೈಸ್ ಯಾವುದಕ್ಕೆ ರೆಫರ್ ಮಾಡಿದೆ ಅಂತ ಕೇಳ್ತಾರೆ. ಆಪ್ಷನ್ ಒಂದು ಮದರ್ಸ್ ಟೇಕಿಂಗ್ ಕೇರ್ ಆಫ್ ದಿಯರ್ ಯಂಗರ್ ಒನ್ಸ್. ಎರಡನೇದು ಮದರ್ಸ್ ಫೀಡಿಂಗ್ ದಿಯರ್ ಯಂಗರ್ ಒನ್ಸ್. ಮೂರನೇದು ದ ಬಿಗ್ಗರ್ ಅನಿಮಲ್ ಶೋವಿಂಗ್ ದಿಯರ್ ಮದರ್ಲಿ ಲವ್ ಆನ್ ಸ್ಮಾಲರ್ ಬೀಯಿಂಗ್ಸ್ ನಾಟ್ ಆಫ್ ದಿಯರ್ ಕೈಂಡ್. ನಾಲ್ಕನೇದ್ದು ಸ್ಮಾಲರ್ ಬೀಯಿಂಗ್ಸ್ ಟೇಕಿಂಗ್ ಕೇರ್ ಆಫ್ ದ ಬಿಗ್ಗರ್ ಅನಿಮಲ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೂರನೇದ್ದು ದ ಬಿಗ್ಗರ್ ಅನಿಮಲ್ಸ್ ಶೋವಿಂಗ್ ದಿಯರ್ ಮದರ್ಲಿ ಲವ್ ಆನ್ ಸ್ಮಾಲರ್ ಬೀಯಿಂಗ್ಸ್ ನಾಟ್ ಆಫ್ ದಿಯರ್ ಕೈಂಡ್. ಇದು ಸರಿಯಾದ ಉತ್ತರ. ಇನ್ನು ನಂತರ ಎರಡನೇದು ಡ್ಯಾಶ್ ಅ ವಂಡರ್ ಅವೇಟಿಂಗ್ ಮೀ ಬ್ಯಾಕ್. ಡ್ಯಾಶ್ ಅ ವಂಡರ್ ಅವೇಟಿಂಗ್ ಮೀ ಬ್ಯಾಕ್ ಹೋಮ್. ದ ವಂಡರ್ ದ್ಯಾಟ್ ವಾಸ್ ಅವೇಟಿಂಗ್ ವಾಸ್. ಆಪ್ಷನ್ ಎ ಒಂದನೇದು ಕೌ ಫೀಡಿಂಗ್ ದ ಕಾಫ್. ಎರಡನೇದು ಸೋನಿ ಫೀಡಿಂಗ್ ದ ಕಾಫ್. ಮೂರನೇದು ಸೋನಿ ಫೀಡಿಂಗ್ ಇಟ್ಸ್ ಪಪ್ಪೀಸ್. ನಾಲ್ಕನೇ ಆಪ್ಷನ್ ಕೌ ಫೀಡಿಂಗ್ ದ ಪಪ್ಪೀಸ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸೋನಿ ಫೀಡಿಂಗ್ ದ ಪಪ್ಪೀಸ್. ಸರಿಯಾದ ಉತ್ತರ ಸೋನಿ ಫೀಡಿಂಗ್ ದ ಕಾಪ್. ಸೋನಿ ಫೀಡಿಂಗ್ ದ ಕಾಪ್ ಎರಡನೇ ಉತ್ತರ ಸರಿಯಾಗಿರೋದು. ಅದೇ ರೀತಿ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಸೋನಿ ಎರಡು ಡಾಟ್ ಕೊಟ್ಟಿದ್ದಾರೆ, ಬಿಚ್. ಅದೇ ರೀತಿ ಸೋನಿ ಅಂತಕ್ಕಂಥದ್ದು ಬಿಚ್ ಹೆಸರಿಲ್ಲಿ. ಇನ್ನು ಕನಬಟ್ಟ ಅಂತಕ್ಕಂಥದ್ದು ಯಾವುದರ ಹೆಸರು ಕೇಳಿದ್ದಾರೆ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಈ ಬಿಟ್ಟ ಸ್ಥಳದ ಜಾಗದಲ್ಲಿ ಸರಿಯಾದ ಶಬ್ದವನ್ನು ತುಂಬಬೇಕು. ಆಪ್ಷನ್ ಎ ಪಾನಿ, ಆಪ್ಷನ್ ಬಿ ಕಿಟನ್, ಆಪ್ಷನ್ ಸಿ ಪಪ್ಪಿ, ಆಪ್ಷನ್ ಸಿ ಕಾಫ್. ಇಲ್ಲಿ ಸರಿಯಾದ ಉತ್ತರ ಕಾಫ್. ಸರಿಯಾದ ಉತ್ತರ ಯಾವುದು? ಕಾಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ಸ್ 4 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ 4 ಸಿ ಮೌರ್ನ್ಡ್. ಪ್ರಶ್ನೆ 4 ಸಿ ಮೌರ್ನ್ಡ್ ದ ಪಾರ್ಟಿಂಗ್ ಫಾರ್ ಮೋರ್ ದ್ಯಾನ್ ಅ ಮಂತ್. ಇಟ್ ಶೋಸ್ ದ್ಯಾಟ್. ಇದೇನು ತೋರಿಸ್ಕೊಡ್ತದೆ ಅಂತ ಕೇಳ್ತಾರೆ. ಇಟ್ ಶೋಸ್ ದ್ಯಾಟ್ ಆಪ್ಷನ್ ಎ ದ ಬಿಚ್ ಲವ್ಡ್ ದ ಕಾಫ್ ವೆರಿ ಮಚ್. ಎರಡನೇದ್ದು ದ ಬಿಚ್ ವಾಸ್ ರಿಲೀವ್ಡ್ ಅಟ್ ದ ಎಂಡ್. ಮೂರನೇದ್ದು ದ ಬಿಚ್ ವಾಸ್ ಮೌರ್ನಿಂಗ್ ಫಾರ್ ಇಟ್ಸ್ ಪಪ್ಪೀಸ್. ನಾಲ್ಕನೇದ್ದು ದ ಬಿಚ್ ವಾಸ್ ಸ್ಯಾಡ್ ಫಾರ್ ಇಟ್ಸ್ ಓನ್ ಕಂಡೀಷನ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ದ ಬಿಚ್ ಲವ್ಡ್ ದ ಕಾಫ್ ವೆರಿ ಮಚ್. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ ಇಲ್ಲಿ. ಅದೇ ರೀತಿಯಾಗಿ 5ನೇ ಪ್ರಶ್ನೆ ಸೋನಿ ಕಂಟಿನ್ಯೂ ಟು ಫೀಡ್ ದ ಕಾಫ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಅಡೆಡ್ ಹಿಯರ್ ಈಸ್. ಇಲ್ಲಿ ಕ್ವಶನ್ ಟ್ಯಾಗನ್ನು ಕೇಳಲಾಗಿದೆ. ಕ್ವಶನ್ ಟ್ಯಾಗ್ ಸೋನಿ ಕಂಟಿನ್ಯೂ ಟು ಫೀಡ್ ದ ಕಾಫ್. ಈ ಒಂದು ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ಸಿಂಪಲ್ ಪಾಸ್ಟ್ನಲ್ಲಿ ಡಿಡ್ ಅಂತಕ್ಕಂತಹ ಸಹಾಯಕ ಕ್ರಿಯಾಪದವನ್ನು ಬಳಸ್ತೇವೆ. ಡಿಡ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದವನ್ನು ಬಳಸಿದ ಕೂಡಲೇ ನಾವು ಸಬ್ಜೆಕ್ಟನ್ನು ಬಳಸಬೇಕು, ಅಂದರೆ ಪ್ರನೌನನ್ನು ಬಳಸಬೇಕು. ಇಲ್ಲಿ ಪ್ರನೌನ್ ಇಲ್ಲ, ನೌನ್ ಇದೆ. ಇಲ್ಲಿ ನೌನ್ ಇದೆ. ನೌನ್ ಸೋನಿ ಬದಲಾಗಿ ನಾವು ಆ ಸೋನಿ ಅಂತಕ್ಕಂಥದ್ದು ಒಂದು ಬಿಚ್ ಅಂತಕ್ಕಂಥ ಪ್ರಾಣಿಯ ಹೆಸರು. ಅದಕ್ಕಾಗಿ ಇಲ್ಲಿ ಪ್ರಾಣಿ ಬಂದಾಗ ನಾವು ಇಟ್ ಅಂತಕ್ಕಂತಹ ಪ್ರನೌನನ್ನು ಬಳಸಬೇಕು. ನಾವು ಅದೇ ರೀತಿ ಡಿಡ್ಡನ್ನು ಏನು ತೆಗೆದುಕೊಳ್ತೀವಲ್ಲ ಆ ಡಿಡ್ಗೆ ನಾವು ಏನು ಮಾಡಬೇಕು? ನಾಟನ್ನು ನಾವು ಇಲ್ಲಿ ಹಚ್ಚಬೇಕು. ನಾಟನ್ನು ಇಲ್ಲಿ ಹಚ್ಚಬೇಕು. ಹೌದಾ? ಅದೇ ರೀತಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. 1ನೇ ಆಪ್ಷನ್ ಯಾವುದಪ್ಪ ಅಂತಂದರೆ ವಾಸಂಟ್ ಇಟ್. 2ನೇ ಆಪ್ಷನ್ ಡಿಡಂಟ್ ಇಟ್. 3ನೇ ಆಪ್ಷನ್ ವೇರಂಟ್ ಇಟ್. 4ನೇ ಆಪ್ಷನ್ ಹೆಡಂಟ್ ಇಟ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ 2ನೇ ಆಪ್ಷನ್ ಡಿಡಂಟ್ ಇಟ್. ಏಕೆಂದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಈ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್ ಇರೋದರಿಂದ ನಾವು ಡಿಡ್ ಹೆಲ್ಪಿಂಗ್ ವರ್ಬನ್ನು ಬಳಸಿ ಅದಕ್ಕೆ ನಾಟನ್ನು ಹಚ್ಚಿ ಪ್ರನೌನ್ ಇಟ್ಟನ್ನು ಹಚ್ಚಿ ಕೊನೆಗೆ ಕ್ವಶನ್ ಮಾರ್ಕನ್ನು ಇಡಬೇಕು. ಇದು ಸರಿಯಾದ ಕ್ವಶನ್ ಟ್ಯಾಗ್ ಆಯ್ತು. ಈಗ ಇನ್ನು ನಂತರ 6ನೇ ಪ್ರಶ್ನೆ ಸಿ ವುಡ್ ನೆವರ್ ಗಿವ್ ಅಪ್ ಹರ್ ಎಫರ್ಟ್ಸ್. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ಗಿವ್ ಅಪ್ ಅಂತಕ್ಕಂಥ ಒಂದು ಶಬ್ದದ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಅದರ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ. 1ನೇ ಆಪ್ಷನ್ ಸ್ಟಾಪ್,
ಎರಡನೇ ಆಪ್ಷನ್ ಸ್ಟಾರ್ಟ್, ಮೂರನೇ ಆಪ್ಷನ್ ಬಿಗಿನ್, ನಾಲ್ಕನೇ ಆಪ್ಷನ್ ಕಮೆನ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದಕ್ಕೆ ಗಿವ್ ಅಪ್ ಮೀನ್ಸ್ ಸ್ಟಾಪ್. ಇಲ್ಲಿ ಒಂದನೇ ಆಪ್ಷನ್ ಸರಿಯಾದಂತಹ ಉತ್ತರ. ಇನ್ ನೆಕ್ಸ್ಟ್ ಪ್ರಶ್ನೆ ಏಳನೇದು, ದ ಪ್ಲ್ಯೂರಲ್ ಫಾರ್ಮ್ ಆಫ್ ಕಾಫ್ ಈಸ್. ಇಲ್ಲಿ ಪ್ಲ್ಯೂರಲ್ ಫಾರ್ಮ್ ಅನ್ನು ಕೇಳಿದರೆ ಕಾಫ್ ಅಂತಕ್ಕಂಥ ಶಬ್ದದ ಪ್ಲ್ಯೂರಲ್ ಫಾರ್ಮ್ ಆಪ್ಷನ್ ಎ CALFS, ಆಪ್ಷನ್ 2 CALF ಅಷ್ಟೇ, ಆಪ್ಷನ್ 3 CALVS ಕಾವ್ಸ್, ಆಪ್ಷನ್ 4 COWS ಕಾವ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೂರನೇದು ಆಪ್ಷನ್ 3 ಸರಿಯಾದ ಉತ್ತರ. ಏಕೆಂದರೆ ಕಾಫ್ ಅಂತಕ್ಕಂಥದ್ದು ಎಫ್ ಅಥವಾ ಎಫಿದಿಂದ ಯಾವುದಾದರೂ ಒಂದು ಶಬ್ದ ಕೊನೆಗೊಂಡಿದ್ದರೆ ಅಲ್ಲಿ ಎಫ್ ತೆಗೆದು ಆ ಎಫ್ ಜಾಗದಲ್ಲಿ VES ಪ್ರತ್ಯಯವನ್ನು ನಾವು ಹಚ್ಚಬೇಕು. ಇಲ್ಲಿ VES ಪ್ರತ್ಯಯವನ್ನು ಹಚ್ಚಿದ್ದೇವೆ, ಎಫ್ ಅನ್ನು ತೆಗಿಬೇಕು. ಅದು ಊಫ್ ಆಗಿರ್ಬೋದು, ಅದು ನೈಫ್ ಆಗಿರ್ಬೋದು, KNIFE ನೈಫ್. ಇಲ್ಲಿ ಎಫ್ ತೆಗೆದು VES ಹಚ್ಚಿದರೆ ನೈವ್ಸ್ ಆಗ್ತದೆ. ಅದೇ ರೀತಿ ಇಲ್ಲಿ ಕಾವ್ಸ್ VES ಪ್ರತ್ಯಯವನ್ನು ಹಚ್ಚಬೇಕು. ಎಫ್ ಅಥವಾ ಎಫಿದಿಂದ ಒಂದು ಶಬ್ದ ಕೊನೆಗೊಂಡಿದ್ದರೆ ಎಫ್ ತೆಗೆದು ಎಫ್ ಜಾಗದಲ್ಲಿ VES ಪ್ರತ್ಯಯವನ್ನು ಹಚ್ಚಬೇಕು. ಇದು ರೂಲ್ ಹೇಳ್ತದೆ. ಇನ್ನು ಎಂಟನೇ ಪ್ರಶ್ನೆ, She would stand on the platform to make it convenient for the calf to reach its teats and suckle. Here she refers to. ಇಲ್ಲಿ ಸಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಸಿ ಅಂದರೆ ಯಾರು? ಆಪ್ಷನ್ 1 ದ ಬಿಚ್ ಅಂತ ಇದೆ. ಆಪ್ಷನ್ 1 ದ ಬಿಚ್, ಆಪ್ಷನ್ 2 ದ ಲೈನೆಸ್, ಆಪ್ಷನ್ 3 ದ ಕ್ಯಾಟ್, ಆಪ್ಷನ್ 4 ದ ಕೌ. ಇಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ದ ಬಿಚ್. ಇಲ್ಲಿ ಸಿ ಅಂದರೆ ದ ಬಿಚ್ ಅಂತ ಅರ್ಥ. ಅದೇ ರೀತಿಯಾಗಿ ಒಂದು ಪೋಯಮನ್ನು ಕೊಟ್ಟಿರ್ತಾರೆ. ಇಲ್ಲಿ 22 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಈಗಾಗಲೇ 8 ಪ್ರಶ್ನೆಗಳು. ಈ ಪೋಯಮ್ ಆಧರಿಸಿ 22 ಪ್ರಶ್ನೆಗಳಿರ್ತವೆ ಇಲ್ಲಿ ಕೊಟ್ಟಿದ್ದಾರೆ. ರೀಡ್ ದ ಗಿವನ್ ಪೋಯಮ್. ಇಲ್ಲಿ ಒಂದು ಪೋಯಮನ್ನು ಕೊಟ್ಟಿದ್ದಾರೆ. ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋಸ್. ಇಲ್ಲಿ ಕೆಳಗಡೆ ಬಂದಿರತಕ್ಕಂತಹ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬರೆಯಬೇಕು. ಮೊದಲು ಈ ಪೋಯಮನ್ನು ಸರಿಯಾಗಿ ನಾವು ಓದೋಣ. ಈ ಪೋಯಮ್ ಯಾವ ರೀತಿ ಇದೆ ಅಂದರೆ, ದ ಫೇರ್ ಈಸ್ ದ ರೋಸ್, ವಾಟ್ ಎ ಬ್ಯೂಟಿಫುಲ್ ಫ್ಲವರ್, ದ ಗ್ಲೋರಿ ಆಫ್ ಎವ್ರಿ ಲ್ಯಾಂಡ್ ಮೇ, but the leaves are beginning to fade in an hour, and they winter and die in a day. Yet the rose has one powerful virtue of boast, above all flowers of the field. ಅದೇ ರೀತಿ when its leaves are all dead and its color are lost, still a perfume so sweet it will yield. So frail are the youth and the beauty of men, and though they bloom and look gay like the rose, yet for all fond care to preserve them in vain. Time kills them as fast as he goes. Then I will not be proud of my youth or my beauty, since both of them wither and fade, but gain a fair name by well doing my duty. This will last like the rose when I am dead. ಈ ರೀತಿಯಾಗಿ ಒಂದು ಪೋಯಮನ್ನು ಕೊಟ್ಟಿರ್ತಾರೆ. ಈ ಪೋಯಮ್ ಆಧರಿಸಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಆ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಆ ಪೋಯಮ್ನಿಂದ ಯಾವುದಪ್ಪ ಅಂದರೆ, ಸ್ಪೆಷಿಯಲ್ ವರ್ಚ್ಯೂ ಆಫ್ ದ ರೋಸ್ ಈಸ್. ಆಪ್ಷನ್ ಎ, ಇಟ್ ಸ್ಮೆಲ್ಸ್ ಸ್ವೀಟ್ ಇವನ್ ಆಫ್ಟರ್ ಡಿಕೇಯಿಂಗ್. ಎರಡನೇದು, ಇಟ್ ಬ್ಲೂಮ್ಸ್ ಓನ್ಲಿ ಇನ್ ಏಪ್ರಿಲ್ ಆ್ಯಂಡ್ ಮೇ. ಮೂರನೇದು, ಇಟ್ ವಿದರ್ಸ್ ಆ್ಯಂಡ್ ಡೈಸ್ ಇನ್ ಅ ಡೇ. ನಾಲ್ಕನೇದು, ಇಟ್ ಲಾಸಸ್ ಇಟ್ಸ್ ಕಲರ್ ಆ್ಯಂಡ್ ಲೀವ್ಸ್. ಹೌದಾ? ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೊದಲನೇ ಆಪ್ಷನ್, ಇಟ್ ಸ್ಮೆಲ್ಸ್ ಸ್ವೀಟ್ ಇವನ್ ಆಫ್ಟರ್
ಡಿಕೇಯಿಂಗ್ ಅಂತಕ್ಕಂಥದ್ದು ಇದರ ಸ್ಪೆಷಿಯಲ್ ವರ್ಚ್ಯೂ, ಇದರ ಸ್ಪೆಷಿಯಲ್ ಆದಂತಹ ಒಂದು ವರ್ಚ್ಯೂ. 10ನೇ ಪ್ರಶ್ನೆ, ಟೈಮ್ ಕಿಲ್ಸ್, ಒಂದನೇ ಆಪ್ಷನ್ ಯಾವುದು ಕೊಟ್ಟಿದ್ದಾರೆ ಅಂದರೆ ಟೈಮ್ ಕಿಲ್ಸ್, ಟೈಮ್ ಏನನ್ನು ಕೊಲ್ತದೆ? ಸ್ವೀಟ್ ಪರ್ಫ್ಯೂಮ್, ಟೈಮ್ ಕಿಲ್ಸ್ ಸ್ವೀಟ್ ಪರ್ಫ್ಯೂಮ್, ಬ್ಯೂಟಿ ಆ್ಯಂಡ್ ಯೂತ್, ಪವರ್ಫುಲ್ ವರ್ಚ್ಯೂ, 4ನೇ ಆಪ್ಷನ್ ಫೇರ್ ನೇಮ್. ಟೈಮ್ ಏನನ್ನ ಕೊಲ್ತದೆ? ಟೈಮ್ ಕಿಲ್ಸ್ 2ನೇ ಆಪ್ಷನ್ ಸರಿಯಾದ ಉತ್ತರ. ಟೈಮ್ ಕಿಲ್ಸ್ ಬ್ಯೂಟಿ ಆ್ಯಂಡ್ ಯೂತ್, ಸರಿಯಾದ ಉತ್ತರ ಬ್ಯೂಟಿ ಆ್ಯಂಡ್ ಯೂತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಅ ಮ್ಯಾನ್ ಕ್ಯಾನ್ ಮೇಕ್ ಹಿಮ್ಸೆಲ್ಫ್ ರಿಮೆಂಬರ್ಡ್ ಫಾರ್ ಎವರ್ ಬೈ. ಪ್ರಶ್ನೆ ಏನು? ಅ ಮ್ಯಾನ್ ಕ್ಯಾನ್ ಮೇಕ್ ಹಿಮ್ಸೆಲ್ಫ್ ರಿಮೆಂಬರ್ಡ್ ಫಾರ್ ಎವರ್ ಬೈ. 1ನೇ ಆಪ್ಷನ್ ಕೊಟ್ಟಿದ್ದಾರೆ, 1ನೇ ಆಪ್ಷನ್ ಕಂಪೇರಿಂಗ್ ಹಿಮ್ಸೆಲ್ಫ್ ವಿತ್ ಅ ರೋಸ್, 2ನೇ ಆಪ್ಷನ್ ಯೂಸಿಂಗ್ ಸ್ವೀಟ್ ಸೆಂಟರ್ಡ್ ರೋಸ್ ಪರ್ಫ್ಯೂಮ್, 3ನೇದ್ದು ಬೀಯಿಂಗ್ ಪ್ರೌಡ್ ಆಫ್ ಹಿಸ್ ಯೂತ್ ಆ್ಯಂಡ್ ಬ್ಯೂಟಿ, 4ನೇದ್ದು ಬೀಯಿಂಗ್ ಡ್ಯೂಟಿಫುಲ್ ಆ್ಯಂಡ್ ಅರ್ನಿಂಗ್ ಅ ಗುಡ್ ನೇಮ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 4 ಸರಿಯಾದ ಉತ್ತರ. ಬೀಯಿಂಗ್ ಡ್ಯೂಟಿಫುಲ್ ಆ್ಯಂಡ್ ಅರ್ನಿಂಗ್ ಅ ಗುಡ್ ನೇಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಐಸಾಕ್ ವ್ಯಾಟ್ಸ್ ಡಿಸೈರ್ಸ್ ದ್ಯಾಟ್. ಆಪ್ಷನ್ ಎ ಏನಿದೆ ಅಂದರೆ 1, ಮೆನ್ ಮಸ್ಟ್ ವಿದರ್ ಅವೇ ಇನ್ ಅ ಡೇ. ಆಪ್ಷನ್ ಬಿ, ಮೆನ್ ಮಸ್ಟ್ ಪ್ರಿಸರ್ವ್ ದಿಯರ್ ಬ್ಯೂಟಿ ಫಾರ್ ಎವರ್. ಆಪ್ಷನ್ ಸಿ 3ನೇದು, ಅ ಮ್ಯಾನ್ಸ್ ಲೈಫ್ ಮಸ್ಟ್ ಬಿ ಲೈಕ್ ದ್ಯಾಟ್ ಆಫ್ ಅ ರೋಸ್. 4ನೇದು, ಅ ಮ್ಯಾನ್ ಮಸ್ಟ್ ಡೈ ವೈಲ್ ಡೂಯಿಂಗ್ ಹಿಸ್ ಡ್ಯೂಟಿ. ಇಲ್ಲಿ ಸರಿಯಾದ ಉತ್ತರ 4ನೇ ಆಪ್ಷನ್ ಯಾವುದಪ್ಪ ಅಂದರೆ ಅ ಮ್ಯಾನ್ ಮಸ್ಟ್ ಡೈ ವೈಲ್ ಡೂಯಿಂಗ್ ಹಿಸ್ ಡ್ಯೂಟಿ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ದ ಪೋಯೆಟ್ ಕಂಪೇರ್ಸ್ ದ ಟ್ರಾನ್ಸಿಯಂಟ್ ನೇಚರ್ ಆಫ್ ಬ್ಯೂಟಿ ಆ್ಯಂಡ್ ಯೂತ್ಹುಡ್ ಟು. 1ನೇ ಆಪ್ಷನ್ ಕೊಟ್ಟಿದ್ದಾರೆ ಸ್ವೀಟ್ ಪರ್ಫ್ಯೂಮ್ ಆಫ್ ರೋಸ್ ಫ್ಲವರ್, 2ನೇದ್ದು ಕಲರ್ಫುಲ್ ಲೀವ್ಸ್ ಆಫ್ ರೋಸ್ ಪ್ಲಾಂಟ್, 3ನೇದ್ದು ಶಾರ್ಟ್ ಲೈಫ್ ಆಫ್ ಅ ಫ್ಯೂ ಫ್ಲವರ್ಸ್, 4ನೇದ್ದು ದ ಮಂತ್ಸ್ ಆಫ್ ಏಪ್ರಿಲ್ ಆ್ಯಂಡ್ ಮೇ. ಇಲ್ಲಿ ಸರಿಯಾದ ಉತ್ತರ ದ ಪೋಯೆಟ್ ಕಂಪೇರ್ಸ್ ದ ಟ್ರಾನ್ಸಿಯಂಟ್ ನೇಚರ್ ಆಫ್ ಬ್ಯೂಟಿ ಆ್ಯಂಡ್ ಯೂತ್ಫುಲ್ ಟು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1, ಸ್ವೀಟ್ ಪರ್ಫ್ಯೂಮ್ ಆಫ್ ರೋಸ್ ಫ್ಲವರ್. ರೋಸ್ ಫ್ಲವರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂತಂದರೆ ಫ್ಲವರ್ ಅವರ್. ಇಲ್ಲಿ ಫ್ಲವರ್ ಮತ್ತು ಅವರ್ ಇವು ಹೋಮೋಫೋನ್ಸ್ಗಳು. ಫ್ಲವರ್ಗೆ ಅವರ್ ಅಂತಕ್ಕಂಥದ್ದು ಹೋಮೋಫೋನ್ ಆದರೆ ಫೀಲ್ಡ್ ಅಂತಕ್ಕಂಥ ಶಬ್ದಕ್ಕೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯಾವುದು ಹೋಮೋಫೋನ್ ಆಗ್ತದೆ? ಫೀಲ್ಡ್ ಆಪ್ಷನ್ 1 ಕೊಟ್ಟಿದ್ದಾರೆ, ಈಲ್ಡ್, ಫೇಡ್, ಸೇಡ್, ಡೆಡ್. ಇಲ್ಲಿ ಸರಿಯಾದ ಒಂದು ಫೀಲ್ಡ್ಗೆ ಹೋಮೋಫೋನ್ ಯಾವುದಪ್ಪ ಅಂದರೆ ಈಲ್ಡ್ ಅಂತಕ್ಕಂಥದ್ದು ಸರಿಯಾದ ಹೋಮೋಫೋನ್. ಫ್ಲವರ್ ಅವರ್ ಆದರೆ ಫೀಲ್ಡ್ ಈಲ್ಡ್ ಅಂತಕ್ಕಂಥದ್ದು ಸರಿಯಾದ ಒಂದು ಆಪ್ಷನ್ ಉತ್ತರ ಈಲ್ಡ್. ಇನ್ ನೆಕ್ಸ್ಟ್ ಪ್ರಶ್ನೆ, ದ ಆಂಟೋನಿಮ್ ಆಫ್ ದ ವರ್ಡ್ ವರ್ಚ್ಯೂ ಈಸ್. ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಈ ವರ್ಚ್ಯೂ ಅಂತಕ್ಕಂತಹ ಪದಕ್ಕೆ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಇಲ್ಲಿ ವಿರುದ್ಧಾರ್ಥಕ ಪದ ಯಾವುದಂದರೆ ಆಪ್ಷನ್ 1 ಮೆರಿಟ್, ಆಪ್ಷನ್ 2 ವ್ಯಾಲ್ಯೂ, ನಂತರ ಆಪ್ಷನ್ 3 ಗ್ರೇಸ್, ಆಪ್ಷನ್ 4 ವಾಯ್ಸ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೆರಿಟ್ ಅಂತಕ್ಕಂಥದ್ದು 1ನೇ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿಯಾಗಿ 16ನೇ ಪ್ರಶ್ನೆ ನೋಡ್ಬೋದು, ಕಂಡೀಷ್ನಲ್ಸ್ ಕೇಳಿದ್ದಾರೆ, ಅಂದರೆ ಈಫ್ ಕ್ಲಾಸನ್ನು ಕೇಳಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ ಇಫ್ ಯು ಹ್ಯಾಡ್ ಕಾಲ್ಡ್ ಐ ಡ್ಯಾಶ್ ಕಮ್ ಅಂತ ಕೇಳಿದ್ದಾರೆ. ದ ಕರೆಕ್ಟ್ ವರ್ಡ್ ಆರ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಈ ಬಿಟ್ಟ ಸ್ಥಳ ಜಾಗದಲ್ಲಿ ನಾವು ಸರಿಯಾದ ವರ್ಡನ್ನು ತುಂಬಬೇಕು. ಇಲ್ಲಿ ಇಫ್ ಯು ಹ್ಯಾಡ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಇಫ್ ಯು ಹ್ಯಾಡ್ ಕಾಲ್ಡ್ ಇದು ಎಷ್ಟನೇ ಕಂಡೀಷನಲ್ ಅಂದರೆ 3ನೇ ಕಂಡೀಷನಲ್. ಇಟ್ ಈಸ್ ಥರ್ಡ್ ಕಂಡೀಷನಲ್ ಯಾವ ಟೆನ್ಸ್ನಲ್ಲಿ ಇರ್ತದೆ ಅಂದರೆ ಈಪ್ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಹ್ಯಾಡ್
ಹ್ಯಾಡ್ ಬಂದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಪ್ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅದು ಥರ್ಡ್ ಕಂಡೀಷನಲ್ ಅಂತ ಕನ್ಸಿಡರ್ ಮಾಡಬೇಕು. ಈಪ್ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದರೆ ಈ ಬಿಟ್ಟ ಸ್ಥಳದ ಜಾಗದಲ್ಲಿ ನಾವು ವುಡ್ ಹ್ಯಾವ್ ಅಂತಕ್ಕಂಥದ್ದನ್ನು ಕಡ್ಡಾಯವಾಗಿ ತುಂಬಲೇಬೇಕು. ಹೌದಾ? ಹಾಗಾದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ವುಡ್ ಅಂತಕ್ಕಂಥದ್ದು, ಆಪ್ಷನ್ 2 ವಿಲ್ ಅಂತಕ್ಕಂಥದ್ದು, ಆಪ್ಷನ್ 3 ವುಡ್ ಹ್ಯಾವ್ ಅಂತಕ್ಕಂಥದ್ದು, ಆಪ್ಷನ್ 4 ವಿಲ್ ಹ್ಯಾವ್ ಅಂತಕ್ಕಂಥದ್ದು. ನಾವು ಕಂಡೀಷನಲ್ಸ್ನಲ್ಲಿ ಒಟ್ಟಾರೆಯಾಗಿ 4 ಕಂಡೀಷನಲ್ಸ್ಗಳನ್ನು ನೋಡ್ತೀವಿ, ಈಫ್ ಕ್ಲಾಸ್ಗಳನ್ನು. ಅದು 0 ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್, ಫೋರ್ತ್ ಕಂಡೀಷನಲ್, 0 ಕಂಡೀಷನಲ್, ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್ ಅಂಥೇಳಿ ನಾವು ಈ ರೀತಿಯಾಗಿ ನೋಡ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಥರ್ಡ್ ಕಂಡೀಷನಲ್. ಈಪ್ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಇದೆ, ಹ್ಯಾಡ್ ಅಂತಕ್ಕಂಥದ್ದು, ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಿದೆ, ಪಾಸ್ಟ್ ಪರ್ಫೆಕ್ಟೆನ್ಸ್. ಅದಕ್ಕೋಸ್ಕರ ಇಲ್ಲಿ ನಾವು ಬಿಟ್ಟ ಸ್ಥಳದ ಜಾಗದಲ್ಲಿ ನಾವು ವುಡ್ ಹ್ಯಾವ್ ಅನ್ನು ಕಡ್ಡಾಯವಾಗಿ ಬಳಸಬೇಕು. ವುಡ್ ಹ್ಯಾವ್ ಸರಿಯಾದಂತಹ ಒಂದು ಉತ್ತರ ಇಲ್ಲಿ, ಆಪ್ಷನ್ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ, ದ ಪ್ಯೂನ್ ನೆಕ್ಸ್ಟ್ ಪ್ರಶ್ನೆ, ದ ಪ್ಯೂನ್ ಓಪನ್ಡ್ ದ ಗೇಟ್. ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ ರಿಟನ್ ಇನ್ ಪ್ಯಾಸಿವ್ ವಾಯ್ಸ್ ಆ್ಯಸ್. ದ ಪ್ಯೂನ್ ಓಪನ್ಡ್ ದ ಗೇಟ್, ಈ ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ ಮಾಡು ಅಂತ ಹೇಳಿದ್ದಾರೆ. ಮೊದಲೇದು ದ ಪ್ಯೂನ್ ಓಪನ್ಡ್ ದ ಗೇಟ್ ಅಂತಕ್ಕಂಥ ವಾಕ್ಯ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಅದಕ್ಕಾಗಿ ನಾವು ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಒಳಗಿನ ಹೆಲ್ಪಿಂಗ್ ವರ್ಬ್ಗಳನ್ನ ಮಾತ್ರ ಇಲ್ಲಿ ಬಳಸಬೇಕು. ಮೊದಲು ನಾವು ಒಂದು ವಾಕ್ಯವನ್ನು ಪ್ಯಾಸಿವೈಸ್ ಮಾಡಬೇಕಾದ್ರೆ ಅಲ್ಲಿ ಆಬ್ಜೆಕ್ಟನ್ನು ಮೊದಲು ತಗೋಬೇಕು. ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ದ ಪ್ಯೂನ್ ಅಂತಕ್ಕಂಥದ್ದು ಸಬ್ಜೆಕ್ಟ್, ಓಪನ್ಡ್ ಅಂತಕ್ಕಂಥದ್ದು ವರ್ಬ್, ಆ್ಯಂಡ್ ದ ಗೇಟ್ ಅಂತಕ್ಕಂಥದ್ದು ಇದು ಆಬ್ಜೆಕ್ಟನ್ನು ತೋರಿಸ್ತದೆ. ಇದು ಆಬ್ಜೆಕ್ಟ್ ನಾವು ಮೊದಲು ತೆಗೆದುಕೊಳ್ಬೇಕು, ನಂತರ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು, ನಂತರ ವರ್ಬ್ P3 ಬಳಸಬೇಕು, ನಂತರ ಬೈ ಅನ್ನು ಬಳಸಬೇಕು, ನಂತರ ಸಬ್ಜೆಕ್ಟನ್ನು ನಾವು ಬಳಸಬೇಕಾಗ್ತದೆ. ಹಾಗಾದರೆ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಯಾವುದಪ್ಪ ಅಂದರೆ ದ ಗೇಟ್ ವಿಲ್ ಬಿ ಓಪನ್ಡ್ ಬೈ ದ ಪ್ಯೂನ್. ಎರಡನೇ ಆಪ್ಷನ್ ದ ಗೇಟ್ ಈಸ್ ಓಪನ್ಡ್ ಬೈ ದ ಪ್ಯೂನ್. ಮೂರನೇ ಆಪ್ಷನ್ ದ ಗೇಟ್ ವಾಸ್ ಓಪನ್ಡ್ ಬೈ ದ ಪ್ಯೂನ್. ನಾಲ್ಕನೇ ಆಪ್ಷನ್ ದ ಗೇಟ್ ಹ್ಯಾಸ್ ಬಿನ್ ಓಪನ್ಡ್ ಬೈ ದ ಪ್ಯೂನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ದ ಗೇಟ್ ವಾಸ್ ಓಪನ್ಡ್ ಬೈ ದ ಪ್ಯೂನ್ ಸರಿಯಾದ ಉತ್ತರ. ದ ಗೇಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್, ಇದು ಸಿಂಪಲ್ ಪಾಸ್ಟ್ ಆಗಿರೋದ್ರಿಂದ ನಾವು ಇಲ್ಲಿ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ನಂತರ ಓಪನ್ಡ್ ವರ್ಬ್ P3 ಬಳಸಬೇಕು, ಬೈ ಅನ್ನು ಹಚ್ಚಬೇಕು, ನಂತರ ಸಬ್ಜೆಕ್ಟ್ ದ ಪ್ಯೂನನ್ನು ನಾವು ಕೊನೆಗೆ ಇಲ್ಲಿ ಬಳಸಿದಾಗ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 18ನೇದು, ದ ಸೆಂಟೆನ್ಸ್ ವಿಚ್ ಶೋಸ್ ದ್ಯಾಟ್ ಯು ಆರ್ ಸೀಕಿಂಗ್ ಇನ್ಫಾರ್ಮೇಷನ್ ಈಸ್. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ನ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಸೀಕಿಂಗ್ ಇನ್ಫಾರ್ಮೇಷನ್ನ ತೋರಿಸ್ತಕ್ಕಂತಹ ವಾಕ್ಯ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ಅವುಗಳಲ್ಲಿ ಮೊದಲೇದು ಆಪ್ಷನ್ ಯಾವುದಪ್ಪ ಅಂದರೆ ಕ್ಯಾನ್ ಯು ಪಾಸ್ ದ ಡಿಶ್. ಇದು ಏನಪ್ಪ ಅಂದರೆ ಆಸ್ಕಿಂಗ್ ಹೆಲ್ಪನ್ನು ತೋರಿಸ್ಕೊಡ್ತದೆ, ಇದು ಸರಿಯಾದ ಉತ್ತರ ಅಲ್ಲ. ಎರಡನೇದು ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಅಂತ ಕೇಳಿದ್ದಾರೆ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಇಲ್ಲಿ ಮತ್ತು ಬೇರೆ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಮೂರನೇದಾಗಿ ವೆನ್ ಈಸ್ ದ ನೆಕ್ಸ್ಟ್ ಬಸ್ ಎಕ್ಸ್ಪೆಕ್ಟೆಡ್. ಇದೇನಪ್ಪ ಅಂದರೆ ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕಲೆ ಹಾಕೋದು ಯಾವ ಒಂದು ಆಪ್ಷನಪ್ಪ ಅಂದರೆ ಇಲ್ಲಿ ವೆನ್ ಮೂರನೇ ಆಪ್ಷನ್. ನಾಲ್ಕನೇದು ಕೊಟ್ಟಿದ್ದಾರೆ ವೈ ಡೋಂಟ್ ವಿ ಡೂ ಅವರ್ ಹೋಮ್ವರ್ಕ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೂರನೇದು ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು ಹುಡುಕೋದು. ವೆನ್ ಈಸ್ ದ ನೆಕ್ಸ್ಟ್ ಬಸ್ ಎಕ್ಸ್ಪೆಕ್ಟೆಡ್, ಈ ಒಂದು ವಾಕ್ಯ ಸೀಕಿಂಗ್ ಇನ್ಫಾರ್ಮೇಷನನ್ನು ತೋರಿಸಿಕೊಡ್ತದೆ. ನೆಕ್ಸ್ಟ್ ಪ್ರಶ್ನೆ 19ನೇದು, ದ ಸೆಂಟೆನ್ಸ್ ವೇರ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್ ಅಗ್ರೀಸ್ ಈಸ್. ಇಲ್ಲಿ ಸಬ್ಜೆಕ್ಟ್ಗೆ ಯಾವ ಒಂದು ವರ್ಬ್ ಒಪ್ಪಿಕೊಳ್ತದೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು. ಯಾವ ವರ್ಬ್ ಸರಿಯಾದ ವರ್ಬನ್ನು ನಾವು ಇಲ್ಲಿ ಬರೀಬೇಕು. ಆಪ್ಷನ್ ಎ ಕೊಟ್ಟಿದ್ದಾರೆ. ಆಪ್ಷನ್ ಎ ಐದರ್ ಅ ಪೆನ್ ಆರ್ ಅ ಪೆನ್ಸಿಲ್ ಆರ್ ರಿಕ್ವೈರ್ಡ್ ಇನ್ ದ ಎಕ್ಸಾಮ್ ಹಾಲ್, ಒಂದೇ ಆಪ್ಷನ್. ಎರಡನೇದು ಐದರ್ ಅ ಪೆನ್ ಆರ್ ಅ ಪೆನ್ಸಿಲ್ ವೇರ್ ರಿಕ್ವೈರ್ಡ್ ಇನ್ ದ ಎಕ್ಸಾಮ್ ಹಾಲ್, ಐದರ್ ಅ ಪೆನ್ ಆರ್ ಪೆನ್ಸಿಲ್ ರಿಕ್ವೈರ್ಡ್ ಇನ್ ದ ಎಕ್ಸಾಮ್ ಹಾಲ್. ನಾಲ್ಕನೇದ್ದು ಐದರ್ ಅ ಪೆನ್ ಆರ್ ಅ ಪೆನ್ಸಿಲ್ ಈಸ್ ರಿಕ್ವೈರ್ಡ್ ಇನ್ ದ ಎಕ್ಸಾಮ್ ಹಾಲ್.
ಇಲ್ಲಿ 4 ಆಪ್ಷನ್ಗಳನ್ನು ನಾವು ನೋಡ್ತೀವಿ. ಮೊದಲೇದು ನಾವು ಐದರ್ ಅಂದರೆ ಏನು ತಿಳ್ಕೊಳ್ಬೇಕು. ಐದರ್ ಅಂದರೆ ಎರಡರಲ್ಲಿ ಒಂದು ಅಂದ ಹಾಗೆ, ಎರಡರಲ್ಲಿ ಒಂದು. ಇಲ್ಲಿ ಮಧ್ಯದಲ್ಲಿ ಆರ್ ಅಂತಕ್ಕಂಥ ನಾವು ಕಂಜಂಕ್ಷನ್ನ ಬಳಸಿದ್ದೇವೆ. ಅದೇ ರೀತಿ ಅ ಪೆನ್ ಆ್ಯಂಡ್ ಪೆನ್ಸಿಲ್ ಅಂತಕ್ಕಂಥ 2 ನಾಮಪದವನ್ನು ಬಳಸಿದ್ದೇವೆ. 2 ನಾಮಪದಗಳ ಮಧ್ಯೆ ಆರ್ ಅಂತಕ್ಕಂಥದ್ದು ಬಂದರೆ ಅದು ಒಂದೇ ಅನ್ನೋದನ್ನು ತೋರಿಸ್ಕೊಡ್ತದೆ. ಯಾವಾಗ ಒಂದೇ ಅನ್ನೋದನ್ನು ತೋರಿಸ್ಕೊಡ್ತದೆ ಅಲ್ಲಿ ನಾವು ಸಿಂಗುಲರ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು, ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬಾರ್ದು. ಇಲ್ಲಿ ಒಂದನೇ ಆಪ್ಷನ್ನಲ್ಲಿ ಆರ್ ಅಂತಕ್ಕಂಥದ್ದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಗಿರೋದ್ರಿಂದ ಇದು ತಪ್ಪು ಉತ್ತರ. ಎರಡನೇ ಆಪ್ಷನ್ನಲ್ಲಿ ವೇರ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ವೇರ್ ಅಂತಕ್ಕಂಥದ್ದು ಕೂಡ ಪ್ಲೂರಲ್ ಹೆಲ್ಪಿಂಗ್ ವರ್ಬ್, ಅದು ಕೂಡ ತಪ್ಪು ಉತ್ತರ. ಸೊ ಅದಾದ ನಂತರ ನಾಲ್ಕನೇ ಆಪ್ಷನ್ ಕೊಟ್ಟಿದ್ದಾರೆ ಈಸ್ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ. ಸೊ ಇಲ್ಲಿ ನಾವು ಸರಿಯಾದ ವರ್ಬ್ ಅಗ್ರಿಮೆಂಟ್ ಯಾವುದಪ್ಪ ಅಂದರೆ ಮೂರನೇದು ಕೂಡ ಆಗಲ್ಲ. ಐದರ್ ಸರಿಯಾದ ಉತ್ತರ. ಐದರ್ ನಾಲ್ಕನೇದು ಸರಿಯಾದಂತಹ ಉತ್ತರ. ಐದರ್ ಅ ಪೆನ್ ಆರ್ ಪೆನ್ಸಿಲ್ ಈಸ್ ರಿಕ್ವೈರ್ಡ್ ಇನ್ ದ ಎಕ್ಸಾಮ್ ಹಾಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಏಕೆಂದರೆ ಇಲ್ಲಿ ಈಸ್ ಅಂತಕ್ಕಂತಹ ಒಂದು ಸಿಂಗುಲರ್ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದಾರೆ. ಇಲ್ಲಿ ಆರ್ ಬಂದರೆ ನಾವು ಮುಂದೆ ಸಿಂಗುಲರ್ ಹೆಲ್ಪಿಂಗ್ ವರ್ಬನ್ನೇ ಬಳಸಬೇಕು. ಆರ್ ಮತ್ತು ವೇರ್ ಇವು ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಯಾವಂದರೆ ಆ್ಯಮ್ ಆಗಿರ್ಬೋದು, ಈಸ್ ಆಗಿರ್ಬೋದು, ವಾಸ್ ಆಗಿರ್ಬೋದು. ಇವು ಸಿಂಗುಲರ್ ಹೆಲ್ಪಿಂಗ್ ವರ್ಬ್ಗಳಾಗಿರೋದ್ರಿಂದ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ. ದ ಮೇಜರ್ ಸೇಡ್ 20ನೇ ಪ್ರಶ್ನೆ ಇದೆ. ದ ಮೇಜರ್ ಸೇಡ್ ಇಟ್ ಗಿವ್ಸ್ ಪ್ಲೆಸರ್ ಟು ಬಿ ಹಿಯರ್ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಏನಿದೆ ಅಂದರೆ ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಕೇಳಿದ್ದಾರೆ. ಸರಿ, ಇಲ್ಲಿ ಆಪ್ಷನ್ನ ನೋಡೋಣ. ಮೊದಲನೇ ಆಪ್ಷನ್ ದ ಮೇಜರ್ ಸೇಡ್ ದ್ಯಾಟ್ ಇಟ್ ಗೇವ್ ಹಿಮ್ ಗ್ರೇಟ್ ಪ್ಲೆಸರ್ ಟು ಬಿ ದೇರ್. ಎರಡನೇ ಆಪ್ಷನ್ ದ ಮೇಜರ್ ಸೇಡ್ ದ್ಯಾಟ್ ಇಟ್ ಹ್ಯಾಡ್ ಗಿವನ್ ಹಿಮ್ ಗ್ರೇಟ್ ಪ್ಲೆಸರ್ ಟು ಬಿ ಹಿಯರ್. ಮೂರನೇ ಆಪ್ಷನ್ ದ ಮೇಜರ್ ಸೇಡ್ ದ್ಯಾಟ್ ಇಟ್ ಗೇವ್ ಮೀ ಗ್ರೇಟ್ ಪ್ಲೆಸರ್ ಟು ಬಿ ದೇರ್. ನಾಲ್ಕನೇ ಆಪ್ಷನ್ ದ ಮೇಜರ್ ಸೇಡ್ ದ್ಯಾಟ್ ಇಟ್ ವಾಸ್ ಗಿವಿಂಗ್ ಹಿಮ್ ಗ್ರೇಟ್ ಪ್ಲೆಸರ್ ಟು ಬಿ ದೇರ್. ಈ ರೀತಿಯಾಗಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಈ ಪ್ರಶ್ನೆ ಡೈರೆಕ್ಟ್ ಕೊಟ್ಟಾಗ ಈ ಡೈರೆಕ್ಟ್ ಸೆಂಟೆನ್ಸ್ನಲ್ಲಿ ಇನ್ವರ್ಟೆಡ್ ಕಾಮಾದಲ್ಲಿ ಏನು ಕೊಟ್ಟಿದ್ದಾರಲ್ಲ ಈ ವಾಕ್ಯ ಯಾವ ಒಂದು ಸೆಂಟೆನ್ಸ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಕೊಟ್ಟಿರ್ತಕ್ಕಂಥ ವಾಕ್ಯ ಇಟ್ ಗಿವ್ಸ್ ಮೀ ಗ್ರೇಟ್ ಪ್ಲೆಸರ್ ಟು ಬಿ ಹಿಯರ್, ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಮೊದಲು ರಿಪೋರ್ಟೆಡ್ ವರ್ಬನ್ನು ಬಳಸಬೇಕು. ರಿಪೋರ್ಟೆಡ್ ವರ್ಬ್ ಯಾವುದು? ಸೇಡ್ ಅಂತಕ್ಕಂಥದ್ದು ರಿಪೋರ್ಟೆಡ್ ವರ್ಬ್, ಸೇಡ್ ಅಂತಕ್ಕಂಥದ್ದು. ಕನೆಕ್ಟರ್ ಯಾವುದಪ್ಪ ಅಂದರೆ ದ್ಯಾಟ್ ಅಂತಕ್ಕಂಥದ್ದು ಕನೆಕ್ಟರ್. ಇಲ್ಲಿ ದ್ಯಾಟ್ ಅಂತಕ್ಕಂಥದ್ದನ್ನು ಕನೆಕ್ಟರ್ ಆಗಿ ಬಳಸಿದ್ದಾರೆ. ಆದರೆ ಸರಿಯಾದ ಒಂದು ಆಪ್ಷನ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಒಂದನೇ ಆಪ್ಷನ್ ಸರಿಯಾದಂಥ ಉತ್ತರ. ಮೊದಲನೇ ಆಪ್ಷನ್ ಇಲ್ಲಿ ಸರಿಯಾದಂತಹ ಉತ್ತರ. ಇದಕ್ಕೆ ಯಾವುದಪ್ಪ ಅಂದರೆ ದ ಮೇಜರ್ ಸೇಡ್ ದ್ಯಾಟ್ ಇಟ್ ಗೇವ್ ಹಿಮ್ ಗ್ರೇಟ್ ಪ್ಲೆಸರ್ ಟು ಬಿ ದೇರ್. ಇಲ್ಲಿ ದ ಮೇಜರ್ ಸೇಡ್ ದ್ಯಾಟ್, ಇಲ್ಲಿ ಮೇಜರ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸ್ಪೀಕರ್ ಅಷ್ಟೇ ಇದ್ರೆ ನಾವು ಸೇಡ್ ಅಂತಕ್ಕಂತಹ ರಿಪೋರ್ಟೆಡ್ ವರ್ಬನ್ನು ಬಳಸಬೇಕು. ಸ್ಪೀಕರ್ ಜೊತೆಗೆ ಲಿಸ್ನರ್ ಎರಡೂ ಕೂಡಿ ಇದ್ದರೆ ನಾವು ಟೋಲ್ಡ್ ಅಂತಕ್ಕಂತಹ ರಿಪೋರ್ಟೆಡ್ ವರ್ಬನ್ನು ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಬಳಸಬೇಕು. ಇಲ್ಲಿ ಈಗಾಗಲೇ ಪಾಸಿಟಿವ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ದ ಮೇಜರ್ ಸೇಡ್ ದ್ಯಾಟ್ ಇಟ್ ಗೇವ್ ಹಿಮ್, ಇಲ್ಲಿ ಇಟ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್, ಅದು ಚೇಂಜ್ ಆಗಲಿ ಇಟ್ ಆಗಿ ಉಳಿತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಇಂಡೈರೆಕ್ಟ್ ಮಾಡುವಾಗ ಅಥವಾ ರಿಪೋರ್ಟೆಡ್ ವರ್ಬ್ ಮಾಡುವಾಗ ಸಿಂಪಲ್ ಪಾಸ್ಟನ್ನು ಬಳಸಬೇಕು, ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಸಬೇಕು. ಈ ಕೊಟ್ಟಿರ್ತಕ್ಕಂಥ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಇದೆ. ಸಿಂಪಲ್ ಪಾಸ್ಟ್ ಮಾಡಬೇಕಾದ್ರೆ ಇಲ್ಲಿ ಗಿವ್ ಇರೋದನ್ನು ನಾವೇನು ಮಾಡಬೇಕು? ಗೇವ್ ಆಗಿ ನಾವು ಪರಿವರ್ತನೆ ಮಾಡಬೇಕು, P2 ಮಾಡಬೇಕು. ಸಿಂಪಲ್ ಪಾಸ್ಟ್ನಲ್ಲಿ ನಾವು P2 ತೆಗೆದುಕೊಳ್ತೇವೆ. ಇಲ್ಲಿ P2 ಮಾಡಿದ್ದೇವೆ, ಹೌದಾ? ಇಟ್ ಗೇವ್ ಮೀ ಅಂತಕ್ಕಂಥದ್ದು ಇದು ಸ್ಪೀಕರ್ಗೆ ಸಂಬಂಧಪಡ್ತದೆ. ಇಲ್ಲಿ ಸ್ಪೀಕರ್ ಯಾರಪ್ಪ ಅಂತಂದರೆ ಮೇಜರ್ ಅಂತಕ್ಕಂಥದ್ದು ಸ್ಪೀಕರ್. ಮೀ ಅಂತಕ್ಕಂಥದ್ದು ಇಲ್ಲಿ ಮೇಜರ್ ಹುಡುಗ ಇದ್ದರೆ ಹಿಮ್ ಬಳಸಬೇಕು, ಹುಡುಗಿ ಇದ್ಲಂದರೆ ಹರ್ ಬಳಸಬೇಕು. ಇಲ್ಲಿ ಮೇಜರ್ ಅಂತಕ್ಕಂಥದ್ದು ಹುಡುಗ, ಅದಕ್ಕೋಸ್ಕರ ಇಲ್ಲಿ ನಾವು ಹಿಮ್ ಅನ್ನು ಬಳಸಿದ್ದೇವೆ. ನಂತರ ಗ್ರೇಟ್ ಪ್ಲೆಸರ್ ಟು ಬಿ ದೇರ್ ಆಗಿದೆ. ಇಲ್ಲಿ ಹೇರ್ ಇದೆ,
ಹೇರ್ ಇದ್ದರೆ ಇಂಡೈರೆಕ್ಟ್ ಮಾಡುವಾಗ ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಇಲ್ಲಿ ನಾವು ಹೇರ್ ಇರೋದನ್ನು ದೇರ್ ಆಗಿ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದನೇ ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ ಚೈಲ್ಡ್ ಸೈಕಾಲಜಿ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ. 21ನೇ ಪ್ರಶ್ನೆ, ಚಾರ್ಟ್ಸ್, ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಕ್ಯಾಲೆಂಡರ್ಸ್ ಆರ್ ಆಪ್ಷನ್ ಎ ಆಡಿಯೋ ಏಡ್ಸ್, ಆಪ್ಷನ್ 2 ವಿಜುವಲ್ ಏಡ್ಸ್, ಆಪ್ಷನ್ 3 ಆಡಿಯೋ ವಿಜುವಲ್ ಏಡ್ಸ್, ಆಪ್ಷನ್ 4 ನನ್ ಆಫ್ ದ ಎಬೋವ್ ಅಂತ. ಇಲ್ಲಿ ಚಾರ್ಟ್ಸ್ ಆಗಿರ್ಬೋದು, ಫ್ಲ್ಯಾಶ್ ಕಾರ್ಡ್ಸ್ ಆಗಿರ್ಬೋದು, ಕ್ಯಾಲೆಂಡರ್ಸ್ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದರೆ ವಿಜುವಲ್ ಏಡ್ಸ್. ಇವೆಲ್ಲನೂ ವಿಜುವಲ್ ಏಡ್ಸ್. ಇಲ್ಲಿ ಒಂದನೇ ಆಪ್ಷನ್ ಇದೆ ಆಡಿಯೋ ಏಡ್ಸ್. ಆಡಿಯೋ ಏಡ್ಸ್ ಅಂದರೆ ಇಲ್ಲಿ ನಾವು ಆಡಿಯೋ ಮಾಡಿರ್ತಕ್ಕಂಥದ್ದು ಶಬ್ದ ಕೇಳಿಸಿ ಬರ್ತದೆ. ಚಾರ್ಟ್ಸ್ಗಳಲ್ಲಿ, ಫ್ಲ್ಯಾಶ್ ಕಾರ್ಡ್ಗಳಲ್ಲಿ, ಕ್ಯಾಲೆಂಡರ್ಗಳಲ್ಲಿ ಶಬ್ದ ಕೇಳಿಸಿ ಬರೋದಿಲ್ಲ. ಎರಡನೇ ಆಪ್ಷನ್ ನಾನು ಸರಿಯಾದ ಉತ್ತರವನ್ನು ಹಾಕಿದ್ದೇನೆ, ವಿಜುವಲ್ ಏಡ್ಸ್. ಹೌದಾ? ಇವು ಕೇವಲ ನೋಡೋವು ಅಷ್ಟೇ, ವಿಜುವಲ್. ಇಲ್ಲಿ ಶಬ್ದ ಇರೋದಿಲ್ಲ. ಚಾರ್ಟ್ಸ್ಗಳನ್ನು ನೋಡ್ಬೋದು, ಫ್ಲ್ಯಾಶ್ ಕಾರ್ಡ್ಗಳನ್ನು ನೋಡ್ಬೋದು, ಕ್ಯಾಲೆಂಡರ್ಗಳನ್ನು ನೋಡ್ಬೋದು. ಇಲ್ಲಿ 3ನೇ ಆಪ್ಷನ್ ಕೊಟ್ಟಿದ್ದಾರೆ ಆಡಿಯೋ ವಿಜುವಲ್ ಏಡ್ಸ್. ಇಲ್ಲಿ ಆಡಿಯೋನೂ ಇರ್ತದೆ, ವಿಜುವಲ್ನೂ ಇರ್ತದೆ. ಇಲ್ಲಿ ನೋಡೋಕ್ಕೂ ಕೂಡ ಸಾಧ್ಯ ಆಗ್ತದೆ, ಅದೇ ರೀತಿ ಶಬ್ದನೂ ಕೂಡ ಕೇಳಿಸಿ ಬರ್ತದೆ. ಚಾರ್ಟ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಕ್ಯಾಲೆಂಡರ್ಸ್ ಇವುಗಳಿಗೆ ಉದಾಹರಣೆಗಳಲ್ಲ. ಆ್ಯಂಡ್ ನನ್ ಆಫ್ ದ ಎಬೋವ್ ಅಂತ ಕೇಳಿದ್ದಾರೆ, ಇದು ಕೂಡ ತಪ್ಪು ಉತ್ತರ. ಅದಕ್ಕೋಸ್ಕರ ಸರಿಯಾದ ಉತ್ತರ 2 ವಿಜುವಲ್ ಏಡ್ಸ್. ನಂತರ 22ನೇ ಪ್ರಶ್ನೆ, ದ ನೇಚರ್ ಆಫ್ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಇನ್ ಅ ಕಮ್ಯುನಿಕೇಟಿವ್ ಆಕ್ಟಿವಿಟಿ ಶುಡ್ ಐಡಿಯಲಿ ಬಿ ಆಪ್ಷನ್ 1 ಟೀಚರ್ ಡಾಮಿನೇಟೆಡ್, ಆಪ್ಷನ್ 2 ಸ್ಟೂಡೆಂಟ್ ಡಾಮಿನೇಟೆಡ್, ಆಪ್ಷನ್ 3 ಆಕ್ಟಿವಿಟಿ ಡಾಮಿನೇಟೆಡ್, ಆಪ್ಷನ್ 4 ಟೆಕ್ಸ್ಟ್ ಬುಕ್ ಡಾಮಿನೇಟೆಡ್. ಇಲ್ಲಿ ಸರಿಯಾದ ಉತ್ತರ 2ನೇದ್ದು ಸ್ಟೂಡೆಂಟ್ ಡಾಮಿನೇಟೆಡ್, ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು. ದ ನೇಚರ್ ಆಫ್ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಇನ್ ಅ ಕಮ್ಯುನಿಕೇಟಿವ್ ಆಕ್ಟಿವಿಟಿ ಶುಡ್ ಐಡಿಯಲಿ ಬಿ ಸ್ಟೂಡೆಂಟ್ ಡಾಮಿನೇಟೆಡ್. 2ನೇ ಆಪ್ಷನ್ ಸರಿಯಾದ ಉತ್ತರ. 23ನೇ ಪ್ರಶ್ನೆ, CCE ಪ್ರೊವೈಡ್ಸ್ ಫೀಡ್ಬ್ಯಾಕ್ ಟು. CCE ಯಾರಿಗೆ ಫೀಡ್ಬ್ಯಾಕನ್ನು ಕೊಡ್ತದೆ ಅಂದರೆ 1ನೇ ಆಪ್ಷನ್ ದ ಚೈಲ್ಡ್, 2ನೇ ಆಪ್ಷನ್ ದ ಪೇರೆಂಟ್ಸ್, 3ನೇ ಆಪ್ಷನ್ ದ ಟೀಚರ್ಸ್, 4ನೇ ಆಪ್ಷನ್ಸ್ ಆಲ್ ಆಫ್ ದ ಎಬೋವ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 4ನೇ ಆಪ್ಷನ್ ಆಲ್ ಆಫ್ ದ ಎಬೋವ್. CCE ಫೀಡ್ಬ್ಯಾಕ್ ಮಕ್ಕಳಿಗೆ ಚೈಲ್ಡ್ಗೂ ಕೊಡ್ತದೆ, ಪೇರೆಂಟ್ಸ್ಗೂ ಕೊಡ್ತದೆ, ಅದೇ ರೀತಿ ಟೀಚರ್ಸ್ಗೂ ಫೀಡ್ಬ್ಯಾಕನ್ನು ಕೊಡ್ತದೆ. ಅದಕ್ಕೋಸ್ಕರ 4ನೇ ಪ್ರಶ್ನೆ ಸರಿಯಾದ ಉತ್ತರ. 24ನೇ ಪ್ರಶ್ನೆ, ದ ಬೈಲಿಂಗ್ವಲ್ ಮೆಥಡ್ ಮೇಕ್ಸ್ ಯೂಸ್ ಆಫ್ 2 ಲ್ಯಾಂಗ್ವೇಜ್ ವಿಚ್ ಆರ್. ಬೈಲಿಂಗ್ವಲ್ ಮೆಥಡ್, ದ್ವಿಭಾಷಾ ಪದ್ಧತಿ, ಮೇಕ್ಸ್ ಯೂಸ್ ಆಫ್ 2 ಲ್ಯಾಂಗ್ವೇಜ್ ವಿಚ್ ಆರ್, 2 ಭಾಷೆಗಳಿಗೆ ಅದು ಅನುಕೂಲಕಾರಿ ಆಗ್ತದೆ. ಅವು ಯಾವ್ಯಾವಪ್ಪ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಯಾವುದನ್ನು ನೋಡೋಣ. ಆಪ್ಷನ್ ಎ 1 ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, 2ನೇದ್ದು ದ ಮದರ್ ಟಂಗ್ ಆ್ಯಂಡ್ ಅ ಫಾರಿನ್ ಲ್ಯಾಂಗ್ವೇಜ್, 3ನೇದ್ದು ಆ್ಯನ್ ಅನ್ನೋನ್ ಲ್ಯಾಂಗ್ವೇಜ್ ಆ್ಯಂಡ್ ಅ ಫಾರಿನ್ ಲ್ಯಾಂಗ್ವೇಜ್, 4ನೇದ್ದು ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ಅ ಫಾರಿನ್ ಲ್ಯಾಂಗ್ವೇಜ್. ಇಲ್ಲಿ ಸರಿಯಾದ ಉತ್ತರ 1ನೇದು ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 25ನೇ ಪ್ರಶ್ನೆ, ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್. ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಅಂದರೆ CLT ಲಾಂಗ್ ಫಾರ್ಮ್, ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT ಅಪ್ರೋಚ್ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್. ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಾರೆ. 1ನೇ ಆಪ್ಷನ್ ಪ್ರೊವೈಡ್ಸ್ ಲರ್ನರ್ಸ್ ವಿತ್ ಅಪಾರ್ಚುನಿಟೀಸ್ ಟು ಯೂಸ್ ದಿಯರ್ ಇಂಗ್ಲೀಷ್ ಫಾರ್ ಕಮ್ಯುನಿಕೇಟಿವ್ ಪರ್ಪಸ್, 2ನೇ ಆಪ್ಷನ್ ಸ್ಟಿಮ್ಯುಲೇಟಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್ ಸಿಸ್ಟಮ್ ಇಟ್ ಸೆಲ್ಫ್, 4ನೇ ಆಪ್ಷನ್ ಡೆವಲಪಿಂಗ್ ದ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್, 4ನೇ ಆಪ್ಷನ್ ದ ಎಂಗೇಜಿಂಗ್ ರಿಪಿಟೇಷನ್ ಆ್ಯಂಡ್ ಡ್ರಿಲ್ಲಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ಸರಿಯಾದ ಉತ್ತರ 1ನೇದು ಪ್ರೊವೈಡ್ ಲರ್ನರ್ಸ್ ವಿತ್ ಅಪಾರ್ಚುನಿಟೀಸ್ ಟು ಯೂಸ್ ದಿಯರ್ ಇಂಗ್ಲೀಷ್ ಫಾರ್ ಕಮ್ಯುನಿಕೇಟಿವ್ ಪರ್ಪಸ್, ಸರಿಯಾದ ಉತ್ತರ. ನೆಕ್ಸ್ಟ್ 26ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇನ್ ದ ಕಮ್ಯುನಿಕೇಟಿವ್ ಅಪ್ರೋಚ್ ದ ಲ್ಯಾಂಗ್ವೇಜ್ ಲರ್ನಿಂಗ್, 1ನೇ ಆಪ್ಷನ್ ದ ಟೀಚರ್ ಆ್ಯಕ್ಟ್ಸ್ ಆ್ಯಸ್ ಫೆಸಿಲಿಟೇಟರ್, 2ನೇ ಆಪ್ಷನ್ ದ ಟೀಚರ್ ಟೇಕ್ಸ್ ದ ಲೀಡ್ ಆಫ್ ಕಮ್ಯುನಿಕೇಟ್, 3ನೇ ಆಪ್ಷನ್ ದ ಟೀಚರ್ ಎಕ್ಸ್ಪೆಕ್ಟ್ಸ್ ದ ಚಿಲ್ಡ್ರನ್ ಟು ಡಿಸೈನ್
ಸೆಟಪ್, ಎಂಗೇಜ್ ಆ್ಯಂಡ್ ಕಂಪ್ಲೀಟ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್. ನಾಲ್ಕನೇ ಆಪ್ಷನ್ ದ ಟೀಚರ್ ಈಸ್ ಕ್ರಿಟಿಕಲ್ ವೆನ್ ಚಿಲ್ಡ್ರನ್ ಎರರ್. ಇಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂತಂದರೆ ಮೂರನೇ ಪ್ರಶ್ನೆ ದ ಟೀಚರ್ ಎಕ್ಸ್ಪೆಕ್ಟ್ಸ್ ದ ಚಿಲ್ಡ್ರನ್ ಟು ಡಿಸೈನ್, ಸೆಟಪ್, ಎಂಗೇಜ್ ಆ್ಯಂಡ್ ಕಂಪ್ಲೀಟ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್. ಮೂರನೇ ಆಪ್ಷನ್ ಸರಿಯಾದದ್ದು. 27ನೇ ಪ್ರಶ್ನೆ ಇನ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ದ ಫುಲ್ ಫಾರ್ಮ್ ಆಫ್ CLT ಈಸ್. CLTಯ ಫುಲ್ ಫಾರ್ಮನ್ನು ಕೇಳಿದರೆ ಆಪ್ಷನ್ 1 ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚರ್, ಎರಡನೇದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟ್ರೈನರ್, ಮೂರನೇದು ಚಿಲ್ಡ್ರನ್ ಲ್ಯಾಂಗ್ವೇಜ್ ಟೀಚಿಂಗ್, ನಾಲ್ಕನೇದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಸರಿಯಾದಂಥ ಉತ್ತರ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆರ್ ಓನ್ಲಿ ಆಡಿಯೋ ಏಡ್ಸ್. ಇಲ್ಲಿ ಕೇವಲ ಆಡಿಯೋ ಏಡ್ಸ್ಗಳನ್ನ ಮಾತ್ರ ಬರೀಬೇಕು. ಒಂದನೇ ಆಪ್ಷನ್ ರೇಡಿಯೋ, ಗ್ರಾಮೋಫೋನ್, ಟೇಪ್ ರೆಕಾರ್ಡರ್, ಲಿಂಗ್ವಾಫೋನ್. ಇದು ಒಂದನೇ ಆಪ್ಷನ್. ಎರಡನೇದು ರೇಡಿಯೋ, TV, ಟೇಪ್ ರೆಕಾರ್ಡರ್, ಲಿಂಗ್ವಾಫೋನ್. ಮೂರನೇದ್ದು ರೇಡಿಯೋ, ಗ್ರಾಮೋಫೋನ್, ಸ್ಲೈಡ್ಸ್, ಟೇಪ್ ರೆಕಾರ್ಡರ್. ನಾಲ್ಕನೇದ್ದು ರೇಡಿಯೋ, ಕ್ಯಾಸೆಟ್ಸ್, ಫ್ಲ್ಯಾಶ್ ಕಾರ್ಡ್ಸ್, ಫ್ಲಾನೆಲ್ ಬೋರ್ಡ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಒಂದನೇದ್ದು ರೇಡಿಯೋ, ಗ್ರಾಮೋಫೋನ್, ಟೇಪ್ ರೆಕಾರ್ಡರ್, ಲಿಂಗ್ವಾಫೋನ್ ಅಂತಕ್ಕಂಥದ್ದು ಆಡಿಯೋ ಏಡ್ಸ್ಗೆ ಉದಾಹರಣೆ. ಇವೆಲ್ಲವೂ ಕೇವಲ ಆಡಿಯೋ ಏಡ್ಸ್ಗಳಿದ್ದಾವೆ. ರೇಡಿಯೋ ಆಗಿರ್ಬೋದು, ಕೇವಲ ಕೇಳ್ಬೋದು, ಇಲ್ಲಿ ನೋಡಲಿಕ್ಕೆ ಬರೋದಿಲ್ಲ. ಗ್ರಾಮೋಫೋನ್ ಆಗಿರ್ಬೋದು, ಟೇಪ್ ರೆಕಾರ್ಡನ್ನು ಮಾಡ್ತೀವಲ್ಲ ನಾವು, ಅದನ್ನು ಟೇಪ್ ರೆಕಾರ್ಡರ್ ಕೂಡ ಕೇವಲ ಆಡಿಯೋ ಏಡ್ಸ್ ಆಗಿರ್ಬೋದು. ಆ್ಯಂಡ್ ಅದೇ ರೀತಿ ಲಿಂಗ್ವಾಫೋನ್ ಇದು ಕೂಡ ಏನಪ್ಪ ಅಂದರೆ ಆಡಿಯೋ ಏಡ್ಸ್ಗೆ ಒಂದು ಉದಾಹರಣೆ. ಇವೆಲ್ಲ ಒಂದನೇ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ 29ನೇದು 29 ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ ಫ್ರಾಮ್ ದ ಗಿವನ್ ಆಪ್ಷನ್ ಈಸ್. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಬೇಕಾದ್ರೆ ನಮಗೆ ಯಾವುದು ಅತಿ ಮುಖ್ಯ ಅಂತ ಕೇಳ್ತಾರೆ. ಒಂದನೇದ್ದು ಒಕ್ಯಾಬ್ಯುಲರಿ, ಎರಡನೇದ್ದು ಪಂಕ್ಚುವೇಷನ್ಸ್, ಮೂರನೇದ್ದು ಸ್ಟ್ರಕ್ಚರ್ಸ್, ನಾಲ್ಕನೇದ್ದು ವರ್ಬ್ ಫಾರ್ಮ್ಸ್. ಇಲ್ಲಿ ಸರಿಯಾದ ಉತ್ತರ ಒಕ್ಯಾಬ್ಯುಲರಿ ಸರಿಯಾಗಿದ್ದರೆ ನಮ್ಮ ಸ್ಪೀಕಿಂಗ್ ಸ್ಕಿಲ್ನು ಕೂಡ ಸರಿಯಾಗಿರ್ತದೆ. ಅದಕ್ಕೋಸ್ಕರ ಒಕ್ಯಾಬ್ಯುಲರಿಯನ್ನು ನಾವು ಡೆವಲಪ್ ಮಾಡಿಕೊಳ್ಬೇಕು ನಾವು ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ. ಇನ್ನು ಕೊನೆಯ ಪ್ರಶ್ನೆ ಪ್ರಿಯ ವೀಕ್ಷಕರೇ, ಇದು ಕೊನೆಯ ಪ್ರಶ್ನೆ, 30ನೇ ಪ್ರಶ್ನೆ. ಸ್ಟೂಡೆಂಟ್ಸ್ ಆರ್ ಬ್ಯೂಸಿ ವರ್ಕಿಂಗ್ ಇನ್ ಗ್ರೂಪ್ಸ್. ದೇರ್ ಈಸ್ ಮಚ್ ಟಾಕಿಂಗ್ ಇನ್ ದ ಗ್ರೂಪ್. ದ ಪ್ರಿನ್ಸಿಪಲ್ ಅಸೋಸಿಯೇಟೆಡ್ ಟು ದಿಸ್ ಆಕ್ಟಿವಿಟಿ ಈಸ್. ಸ್ಟೂಡೆಂಟ್ಸ್ ಆರ್ ಬ್ಯೂಸಿ ವರ್ಕಿಂಗ್ ಇನ್ ಗ್ರೂಪ್ಸ್. ಮಕ್ಕಳು ಒಂದು ಗುಂಪನ್ನು ಮಾಡಿ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ದೇರ್ ಈಸ್ ಮಚ್ ಟಾಕಿಂಗ್ ಇನ್ ದ ಗ್ರೂಪ್. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಮಾತಾಡ್ತಿರ್ತಾರೆ, ಅಲ್ಲಿ ಜಾಸ್ತಿ ಮಾತನಾಡತಕ್ಕಂಥದ್ದು ಅವಶ್ಯಕ. ಹಾಗಾದರೆ ದ ಪ್ರಿನ್ಸಿಪಲ್ ಅಸೋಸಿಯೇಟೆಡ್ ಟು ದಿಸ್ ಆಕ್ಟಿವಿಟೀಸ್, ಈ ಒಂದು ಚಟುವಟಿಕೆಯ ಒಂದು ತತ್ವ ಏನು ಅಂತ ಕೇಳ್ತಾರೆ. ಹಾಗಾದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇ ಆಪ್ಷನ್ ಯಾವುದಪ್ಪ ಅಂತಂದರೆ ಫೆಸಿಲಿಟೇಷನ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಬೈ ಸ್ಟೂಡೆಂಟ್ಸ್ ಇಂಟರ್ಯಾಕ್ಷನ್. ಎರಡನೇದು ಈಚ್ ಸ್ಟೂಡೆಂಟ್ ಈಸ್ ಅಕೌಂಟೇಬಲ್ ಫಾರ್ ದ ಅದರ್ಸ್ ಲರ್ನಿಂಗ್ ಆ್ಯಂಡ್ ದ ಟೀಚರ್ಸ್ ಎಫರ್ಟ್ ಇನ್ ಟೀಚಿಂಗ್ ದ ಲ್ಯಾಂಗ್ವೇಜ್ ಈಸ್ ಸೀನ್. ನಾಲ್ಕನೇದು ಮೇಕಿಂಗ್ ಕ್ಲಾಸ್ ರೂಮ್ ಆ್ಯಕ್ಟಿವ್ ಆ್ಯಂಡ್ ನಾಯ್ಸಿ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡನೇದು ಈಚ್ ಸ್ಟೂಡೆಂಟ್ ಈಸ್ ಅಕೌಂಟೇಬಲ್ ಫಾರ್ ಅದರ್ಸ್ ಲರ್ನಿಂಗ್ ಅಂತಕ್ಕಂಥದ್ದು ಎರಡನೇ ಆಪ್ಷನ್ ಇಲ್ಲಿ ಸರಿಯಾದಂತಹ ಒಂದು ಉತ್ತರ. ಸರಿಯಾದ ಉತ್ತರ ಎರಡನೇ ಆಪ್ಷನ್ ಆಗಿರ್ತದೆ. ಸೊ ಇಲ್ಲಿಯವರೆಗೆ ಪ್ರಿಯ ವೀಕ್ಷಕರೇ, ಒಟ್ಟಾರೆಯಾಗಿ ನಾವು ಇಂಗ್ಲೀಷ್ ಭಾಷೆಯ ಎರಡನೇ ಲ್ಯಾಂಗ್ವೇಜ್ ಭಾಷೆ ಇಂಗ್ಲೀಷನ್ನು ನಾವು 30 ಅಂಕದ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಸರಿಯಾಗಿ ವೀಕ್ಷಣೆ ಮಾಡಿ. ಇದೇ ರೀತಿಯಾದಂಥ ಪ್ರಶ್ನೆಗಳು ಮುಂಬರುವ TET ಪರೀಕ್ಷೆಯಲ್ಲಿ ಹಾಕಿರ್ತಾರೆ. ಅವುಗಳನ್ನು ಸರಿಯಾಗಿ ಪ್ಯಾಸೇಜನ್ನು ಓದಿಕೊಂಡು ಗ್ರಾಮರ್ನ ನೋಡಿಕೊಂಡು ಸರಿಯಾದ ಉತ್ತರಗಳನ್ನ ಅರ್ಥೈಸಿಕೊಂಡು
ಆ ಒಂದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಬರೆದು ನೀವು 30ಕ್ಕೆ 30 ಅಂಕಗಳನ್ನು ಪಡೆದುಕೊಳ್ಳಿ ಅಂತ ನಾನು ಭಾವಿಸ್ತಾ ತಮಗೆಲ್ಲರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಬಯಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.